ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಐಶ್ವರ್ಯ ಮಹೇಶ್. ಎಲ್ಲರೂ ಹೇಗಿದ್ದೀರಾ? ನಾನು ತುಂಬ ಚೆನ್ನಾಗಿದ್ದೀನಿ. ಐ ಹೋಪ್ ನೀವು ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ಇವತ್ತಿನ ವ್ಲಾಗ್ ಏನಪ್ಪ ಅಂದರೆ ತಮ್ಮನೇಲಲ್ಲಿ ನೋಡಿರ್ತೀರಾ. ಪಾಪುಗೆ ಇವತ್ತು 3.5 ಮಂತು ವ್ಯಾಕ್ಸಿನ್ ಹಾಕ್ಸೋದಿತ್ತು. ಹಾಗಾಗಿ ಹಾಸ್ಪಿಟಲ್ ವಿಸಿಟ್ ಇದೆ. ಸೊ ಅಲ್ಲಿಗೆ ಹೋಗ್ತಾ ಇದ್ದೀನಿ. ಆ್ಯಂಡ್ ಆಲ್ಸೋ ಅಕ್ಕನ ಮನೆಗೂ ಕೂಡ ಇವಾಗ ಹೋಗ್ತಾ ಇದ್ದೀನಿ. ಅಲ್ಲಿಗೆ ಹೋಗಿ ಟಿಫನ್ ಮಾಡಿಬಿಟ್ಟು ಅದಾದಮೇಲೆ ಹಾಸ್ಪಿಟಲ್ಗೆ ಹೋಗೋಣ ಅಂತ. ಆ್ಯಂಡ್ ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರೋ, ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಿರೋ ಪ್ರತಿಯೊಬ್ಬರಿಗೂ ತುಂಬಾ ಥ್ಯಾಂಕ್ಸ್. ನಮ್ಮ ಮನೇಲಿ ಕರೆಂಟ್ ಇತ್ತು. ಏನಕ್ಕೆ ಅಂತ ಅಂದರೆ ನಾವು UPS ಹಾಕ್ಸ್ಕೊಂಡಿದ್ದೀವಿ. ಹಾಗಾಗಿ ಕರೆಂಟ್ ಹೋದರೂ ನಮ್ಮ ಮನೇಲಿ ಕರೆಂಟ್ ಇರುತ್ತೆ. ಸೊ ಇಲ್ಲಿ ಅಕ್ಕನ ಮನೆಗೆ ಬಂದಮೇಲೆ ಗೊತ್ತಾಗಿದ್ದು ಕರೆಂಟ್ ತೆಗ್ದಿದ್ದಾರೆ ಅಂತ. ಏನಕ್ಕೆ ಅಂದರೆ ನೋಡ್ತಿರ್ಬೋದು, ಈ ಲೈನೆಲ್ಲ ತೆಗೆದು ಕಟ್ ಮಾಡಿ ಆ್ಯಂಡ್ ಅದಕ್ಕೆ ಏನೂ ಡ್ಯಾಮೇಜ್ ಆಗಬಾರ್ದು, ಯಾರೇ ಮುಟ್ಟಿದ್ರು ಶಾಕ್ ಹೊಡಿಬಾರ್ದು ಅಂತ ಹೇಳಿ ಅದಕ್ಕೆ ಸೆಕ್ಯೂರ್ ಮಾಡ್ತಾ ಇದ್ದಾರೆ, ಪೈಪೆಲ್ಲ ಹಾಕಿಬಿಟ್ಟು. ನಮ್ಮೂರಲ್ಲಿ ಅಂದರೆ ನಮ್ಮ ಹಳ್ಳಿಲೂ ಈ ರೀತಿ ಮಾಡ್ತಾಯಿದ್ರು ನಾನು ಮದುವೆ ಆಗೋದಕ್ಕಿಂತ ಮುಂಚೆ. ಸೊ ಇಲ್ಲಿಗೆ ಬಂದಮೇಲೆ ನೋಡಿದೆ ಏನಕ್ಕೆ ಕರೆಂಟ್ ಇಲ್ಲ ಅಂತ. ಸೊ ಅಲ್ಲೆಲ್ಲ ರೆಡಿ ಮಾಡ್ತಾಯಿದ್ರು. ತುಂಬ ಸೆಕೆ ಇತ್ತು. ನೋಡ್ತಿರ್ಬೋದು ಬಿಸಿಲು ಯಾವ ರೇಂಜಿಗಿದೆ ಅಂತ. ನಮ್ಮ ಕೈಲೇ ಈ ಸೆಕೆನ ತಡ್ಕೊಳ್ಳೋದಕ್ಕಾಗ್ತಾ ಇರಲಿಲ್ಲ. ಇನ್ನು ಪಾಪು ಅಳ್ತಾನೆ ಇದ್ದ ಸೆಕೆಗೆ. ಹಾಗಾಗಿ ಅಕ್ಕ ಹೊರಗಡೆ ಕರ್ಕೊಂಡೋಗಿ ಕೂರಿಸ್ಕೊಂಡಿದ್ದಾಳೆ, ಸ್ವಲ್ಪ ಗಾಳಿ ಹವಾದರೂ ಬರಲಿ ಅಂತ ಹೇಳಿ. ಆ್ಯಂಡ್ ಅವನಿಗೆ ಬಟ್ಟೆ ಎಲ್ಲ ತೆಗೆದ್ಬಿಟ್ಟು ಆರಾಮಾಗಿ ಅವ್ನು ಆಟ ಆಡ್ಕೊಂಡು ಕೂತಿದ್ದ ಹೊರಗಡೆ. ನಿಂಗೂ ಗೊತ್ತಾ, ಕ್ಯಾಮ್ರಾ ನೋಡಿದ್ರೆ ಮಾತಾಡಬೇಕು, ನಗ್ಬೇಕು, ಆಟ ಆಡಬೇಕು. ಅಕ್ಕನ ಮನೆಗೆ ಫಸ್ಟ್ ಟೈಮ್ ಪಾಪನ್ನ ಕರ್ಕೊಂಡು ಬಂದಿರೋದು. ಸೊ ನನಗೂ ಖುಷಿ ಇದೆ. ಆ್ಯಂಡ್ ಮಹಿ ಇಲ್ಲಿ ಗೇಮ್ ಆಡ್ತಿದ್ದಾರೆ. ಅವ್ರು ಫ್ರೀ ಸಿಕ್ಕರೆ ಸಾಕು ಗೇಮ್ ಆಡ್ತಾ ಇರ್ತಾರೆ. ನೋಡಿರಿ ರೀ, ನೋಡ್ರಿ ನೋಡ್ರಿ, ಓಯ್ ರೀ, ನೋಡ್ರಿ, ಹಾಯ್ ಹೇಳಿ, ಹಾಯ್. ಯಾಕಮ್ಮ ವಿಡಿಯೋ ಮಾಡ್ತಾ ಇದೆಯಾ? ಹಿಂಗೆಲ್ಲ ವಿಡಿಯೋ ಎಲ್ಲ ಮಾಡಬಾರ್ದು. ಸ್ಮೈಲ್ ಮಾಡಿ ಆಯ್ತು. ನಮ್ಮ ಚಿನ್ನು ಮತ್ತು ಲಕ್ಷ್ಮಿಕೆ ಇದಾರಲ್ವ, ನಮ್ಮ ಅಕ್ಕನ ಮಕ್ಕಳು, ಅವರಿಬ್ಬರು ಯಾವಾಗಲೂ ನಮ್ಮ ಪಾಪನ ನೋಡೋದಕ್ಕೆ ಮನೆಗೆ ಬರ್ತಿದ್ರಲ್ಲ, ಅವಾಗ ಹೇಳ್ತಾ ಇರೋರು, ಅಮ್ಮ ಪಾಪನ ಒಂದು ಸಲ ನಮ್ಮ ಮನೆಗೂ ಕರ್ಕೊಂಡು ಬನ್ನಿ ಪ್ಲೀಸ್ ಅಂತ ಯಾವಾಗಲೂ ಹೇಳ್ತಿರೋರು. ಅವ್ರಿಗೆ ಗೊತ್ತಿರಲಿಲ್ಲ ನಾನು ಇವತ್ತು ಪಾಪನ ಕರ್ಕೊಂಡು ಹೋಗ್ತೀನಿ ಅಂತ. ಮನೆಗೆ ಕರ್ಕೊಂಡು ಹೋದ ತಕ್ಷಣ ಅವರಿಬ್ಬರು ಖುಷಿನ ನೋಡಬೇಕಾಗಿತ್ತು. ಮಕ್ಕಳು ಅಂದ್ರೇ ಹಾಗಲ್ವಾ. ಅಕ್ಕ ಮನೆಗೆ ಇಂಡೋರ್ ಪ್ಲ್ಯಾಂಟ್ಸ್ನೆಲ್ಲ ತರಿಸಿದ್ಲು. ಮನೆಯಲ್ಲಿ ಇಂಡೋರ್ ಪ್ಲ್ಯಾಂಟ್ಸ್ನೆಲ್ಲ ನೋಡ್ತಿದ್ರೆ ಏನೋ ಒಂಥರ ಖುಷಿ ಅನ್ನಿಸ್ತಾ ಇರುತ್ತೆ. ಸೊ ನಾನು ಬೆಳಗ್ಗೆಯಿಂದ ಟಿಫನ್ ಮಾಡಿರಲಿಲ್ಲ. ಹಾಗಾಗಿ ಅಕ್ಕನ ಮನೇಲಿ ಟಿಫನ್ ಮಾಡೋಣ ಅಂತ ಬಂದಿದ್ದೆ. ಆ್ಯಂಡ್ ಇಲ್ಲಿ ನೋಡ್ತಿರ್ಬೋದು ನಮ್ಮ ಚಿನ್ನು ನಮ್ಮ ಲಕ್ಷ್ಮಿಗೆ ಊಟ ಮಾಡಿಸ್ತಿರೋದು. ನಮ್ಮ ಲಕ್ಷ್ಮಿಗೆ ಯಾವಾಗಲೂ ಅವನೇನಾದರೂ ತಿನ್ನಲ್ಲ ಅಂತ ಹೇಳಿದ್ರೆ ಬಂಗಾರಿ ಬಾ ಅನ್ನ ತಿನ್ಸು ಅಂತ ಅವ್ರ ಅಕ್ಕನ ಕರೀತಾನೆ. ಅದನ್ನ ಕೂಗೋದೇ ಒಂದು ಚೆಂದ. ನಮ್ಮ ಚಿನ್ನಿಗೂ ಅಷ್ಟೇ, ಅವ್ರ ತಮ್ಮನಿಗೆ ಊಟ ಮಾಡಿಸ್ಬೇಕು ಅಂದರೆ ಅವಳಿಗೆ ತುಂಬಾ ಖುಷಿ. ಅವಳೇನೇ ಕೆಲಸ ಮಾಡ್ತಿರೋ ಅಥವಾ ಅವಳು ಏನಾದ್ರು ಓದ್ಕೋತಿದ್ರು ಅವನಿಗೆ ಊಟ ಮಾಡಿಸ್ಬೇಕಾದ್ರೆ ಅವ್ನೇನಾದ್ರು ಕರೆದ್ರೆ ಸಾಕು ಓಡೋಗಿ ಅವನಿಗೆ ಊಟ ಮಾಡಿಸ್ತಾಳೆ. ಅಷ್ಟು ಮುದ್ದು ಮಾಡ್ತಾಳೆ ಅವನನ್ನು. ಸೊ ಇಲ್ಲಿ ಅಕ್ಕ ಬಿರಿಯಾನಿ ಮಾಡಿದ್ಲು. ಬಿರಿಯಾನಿ ಮಾತ್ರ ಆಸಮ್ ಆಗಿತ್ತು. ನನಗಂತೂ ಬಿರಿಯಾನಿ ಅಂದರೆ ಅಂತೂ ಚಿಕನ್ ಬಿರಿಯಾನಿ ಅಂದರೆ ನಂಗೆ ತುಂಬ ಇಷ್ಟ. ಪೀಸೆಲ್ಲ ಅಷ್ಟು ಲೈಕ್ ಮಾಡಲ್ಲ, ಬಟ್ ಬಿರಿಯಾನಿ ರೈಸ್ ಅಂದರೆ ನಂಗೆ ತುಂಬ ಇಷ್ಟ. ಯಾಕೆ ಅಂತ ಗೊತ್ತಿಲ್ಲ. ನೀನು ಬೇಡ, ನೀನು ಬೇಕಿಲ್ಲ, ಬೇಡ, ನೀನು ಗಲಾಟೆ ಮಾಡ್ತೀಯ. ಹೇಳಿದ ಮತ್ತೆ ಕೇಳ್ತೀಯಾ? ಕೇಳ್ತಿದ್ದಾನೆ. ಮಹಿ ಮಕ್ಕಳ ಜೊತೆ ಆಟ ಆಡ್ತಾಯಿದ್ರು. ಇನ್ನೇನು ಹಾಸ್ಪಿಟಲ್ಗೆ ಹೋಗಬೇಕಾಗಿತ್ತು. ನಾನಿನ್ನೂ ತಿನ್ನೋ ಸ್ವಲ್ಪ ಲೇಟು. ನನಗೆ ಏನೇ ಆಗಿದ್ರು ನಾನು ನಿಧಾನಕ್ಕೆ ಊಟ ಮಾಡ್ತೀನಿ. ಅದು ಒಂದು ಬ್ಯಾಡ್ ಹ್ಯಾಬಿಟ್ ನನಗೆ ಫಾಸ್ಟಾಗಿ ತಿನ್ನೋದಕ್ಕೆಲ್ಲ ಬರಲ್ಲ. ಸೊ ನಿಧಾನಕ್ಕೆ ಊಟನ ಎಂಜಾಯ್ ಮಾಡ್ಕೊಂಡು ತಿಂತೀನಿ. ಅದನ್ನು ಎಲ್ಲರೂ ಹೇಳ್ತಾ ಇರ್ತಾರೆ, ನೀನಂತೂ ಬೇಗ ತಿನ್ನಲ್ಲ ಬಿಡು ಅಂತ. ಸೊ ಇಲ್ಲಿ ಅವ್ರ 3 ಜನನೂ ಆಟ ಆಡ್ತಾ ಇದ್ರಲ್ವ, ಸೊ ಅದೊಂದು ನಾನು ಕ್ಯಾಪ್ಚರ್ ಮಾಡಿಕೊಂಡೆ. ಮಕ್ಕಳು ಆಟ ಆಡೋದಕ್ಕೆ ಕರೆದಾಗ ಮಹಿ ಯಾವತ್ತೂ ಇಲ್ಲ ಅಂತ ಹೇಳೋದಿಲ್ಲ, ಅವ್ರ ಜೊತೆ ಆಟ ಆಡ್ತಾ ಇರ್ತಾರೆ. ಎಷ್ಟೊತ್ತು ಕಾಯ್ದು ನೀನು? ನಾನು ಮೊಬೈಲ್ ಹಿಡಿದ್ರೆ ಸ್ಮೈಲ್ ಬಂದ್ಬಿಟ್ಟದಕ್ಕೆ ನೀನು
ಅವರು ನೀವು ಆಡ್ತಿದ್ರೆ ಅವನು ನಿಮ್ಮನ್ನೇ ನೋಡ್ಕೊಂಡು ತಪ್ಪು ಕೂತವನೆ. ಅವ್ರ ಮಗನೇ ಇಲ್ಲಿ ನೋಡ್ರಿ ಇವನ್ ರಿಯಾಕ್ಷನ್ ನೋಡ್ರು. ಇದು ಬಿಹೈಂಡ್ ದ ಸೀನ್. ಅಕ್ಕ ಹೊಸದಾಗಿ ಯೂಟ್ಯೂಬ್ ಚಾನಲ್ ಕ್ರಿಯೇಟ್ ಮಾಡಿದ್ದಾಳೆ. ಇನ್ನು ಯಾರು ಅವಳ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ಹೋಗಿ ಅವಳ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಆ್ಯಂಡ್ ಅವಳಿಗೆ ಸಪೋರ್ಟ್ ಮಾಡ್ತಾ ಅವಳನ್ನು ಬೆಳೆಸಿ ಅಂತ ನಾನು ನಿಮ್ಮಲ್ಲಿ ಕೇಳ್ಕೊಳ್ತೀನಿ. ಸೊ ಅವಳು ವ್ಲಾಗ್ನ ಸ್ಟಾರ್ಟ್ ಮಾಡಬೇಕಂದ್ರೆ ಅಂದರೆ ಇಂಟ್ರೊಡಕ್ಷನ್ ವ್ಲಾಗ್ ಮಾಡಬೇಕಾದ್ರೆ ನಾನು ಬಿಹೈಂಡ್ ದ ಸೀನ್ ತೋರಿಸ್ತಾ ಇದ್ದೆ. ಯಾವ ರೀತಿ ಮಕ್ಕಳ ಜೊತೆ ಮಾತ್ರ ವೀಡಿಯೋ ಮಾಡ್ತೀನಿ ಅಂದರೆ ಆಗೋದೇ ಇಲ್ಲ. ಅದು ಒಂಥರ ಸಾಹಸ ಮಾಡಬೇಕಾಗತ್ತೆ. ನಮ್ಮ ಲಕ್ಷ್ಮಿಗಂತೂ ಕೂತ್ಕೊಳ್ಳೋದಿಲ್ಲ, ನಿಂತ್ಕೊಳ್ಳೋದಿಲ್ಲ. ನಾನು ನಮ್ಮ ಅಕ್ಕನಿಗೆ ಹೇಳ್ತಾ ಇದ್ದೆ, ಹೆಂಗೆ ಮೇಂಟೈನ್ ಮಾಡ್ಕೊಂಡು ನೀನು ವ್ಲಾಗ್ನೆಲ್ಲ ಮಾಡ್ತೀಯ ಅಪ್ಪ, ಕಷ್ಟ ಅಲ್ವಾ ಅಂತ ಹೇಳಿ. ನನಗೊಂದು ದಿನಕ್ಕೆ ಸಾಕಾಗೋಯಿತು. ಅವನು ಅಷ್ಟು ಟಾರ್ಚರ್ ಕೊಡ್ತಾ ಇರ್ತಾನೆ. ಆಮೇಲೆ ವಾಯ್ಸ್ ಅದು ಇದು ಮಾತಾಡ್ತಾ ಇರ್ತಾನೆ, ಮಾತಾಡೋದಕ್ಕೆ ಆಗೋದಿಲ್ಲ ಆ ರೀತಿ. ಸೊ ಅಕ್ಕ ಸ್ವೆಟ್ ಆಗ್ತಾ ಇದ್ಲು, ಕರೆಂಟ್ ಇರಲಿಲ್ವಲ್ಲ ಅಂತ ಹೇಳಿ ನಾನೇ ಗಾಳಿ ಬೀಸ್ತಾ ಇದ್ದೆ. ಆ್ಯಂಡ್ ಆ ವ್ಲಾಗಲ್ಲಿ ನಾನು ಸ್ವಲ್ಪ ಮಾತಾಡಿದ್ದೀನಿ. ಪ್ಲೀಸ್ ಹೋಗಿ ನೋಡಿ, ಯಾರು ನೋಡಿಲ್ಲ ವ್ಲಾಗ್ನ. ಈ ಹೆಣ್ಮಕ್ಳೇ ಹಿಂಗಲ್ವಾ, ಮಾತಾಡ್ತಾ ಟೈಮ್ ಹೋಗೋದೇ ಗೊತ್ತಾಗೋದಿಲ್ಲ. ಪಾಪ ಮೈ ಹಾಸ್ಪಿಟಲ್ಗೆ ಹೋಗೋಣ ಅಂದ್ಕೊಂಡು ವೆಯ್ಟ್ ಮಾಡಿ ಅವ್ರು ನಿದ್ದೆನೇ ಮಾಡಿಬಿಟ್ಟಿದ್ದಾರೆ. ಆ್ಯಂಡ್ ಪಾಪನ್ನ ಮಲಗಿಸ್ಕೊಂಡಿದ್ದೆ. ಅದಾದಮೇಲೆ ಅವನ್ನ ರೆಡಿ ಮಾಡಿಸ್ಬಿಟ್ಟು ನಾನು ಒಂದೆರಡು ರೀಲ್ಸ್ ಮಾಡ್ಕೊಬಿಡೋಣ, ಹೆಂಗಿದ್ರು ಮದರ್ಸ್ ಡೇ ಇತ್ತಲ್ವ ಅಂತ ಹೇಳಿ. ಸೊ ಅವನ ಜೊತೆ ಟೈಮ್ ಸ್ಪೆಂಡ್ ಮಾಡೋದು ನನಗೆ ಅಷ್ಟು ಖುಷಿ ಕೊಡುತ್ತೆ. ಪಾಪು ಜೊತೆ ಅವ್ನಿಗೆ ವ್ಯಾಕ್ಸಿನ್ ಹಾಕ್ಸೋದಕ್ಕಿಂತ ಮುಂಚೆನೇ ನಾನು ವೀಡಿಯೋ ಮಾಡಿಕೊಂಡೆ. ಏನಕ್ಕೆ ಅಂತ ಹೇಳಿದ್ರೆ ವ್ಯಾಕ್ಸಿನ್ ಹಾಕ್ಸಿದ್ಮೇಲೆ ಅವ್ನು ಅಳುನ ಕಂಟ್ರೋಲೇ ಮಾಡೋದಕ್ಕಾಗಲ್ಲ. ಅದು ಅಲ್ಲದೆ ಅವ್ನಿಗೆ ಜ್ವರ ಬೇರೆ ಬಂದುಬಿಡುತ್ತೆ. ಹಾಗಾಗಿ ಅವನು ಸಪೋರ್ಟ್ ಎಲ್ಲ ಮಾಡಲ್ಲ ವೀಡಿಯೋಗೆ. ಸೊ ಫಸ್ಟು ವೀಡಿಯೋ ಮಾಡಿಕೊಂಡು ಅದಾದಮೇಲೆ ಹಾಸ್ಪಿಟಲ್ಗೆ ಹೋಗೋಣ ಅಂತ ಹೇಳಿ ನಾನು ಹಾಸ್ಪಿಟಲ್ ಹೋಗೋದಕ್ಕಿಂತ ಮುಂಚೆನೇ ಒಂದು ರೀಲ್ಸ್ ಮಾಡಿಕೊಂಡೆ. ಸೊ ಅವನಿಗೆ ಏನಂತ ಹೇಳಿದರೆ ಅವನ್ನ ಮಾತಾಡಿಸ್ತಾ ಇರಬೇಕು, ಅವನ್ನ ಒಬ್ಬನೇ ಬಿಡೋ ಹಾಗಿಲ್ಲ. ಆ ರೀತಿ ಆಗಿಬಿಟ್ಟಿದೆ ಇವಾಗ. ಅವನ್ನ ನೋಡ್ತಾನೆ ಇರಬೇಕು, ಅವನ್ನ ಮಾತಾಡಿಸ್ತಾ ಇರಬೇಕು, ಇಲ್ಲಾಂದರೆ ಅವನಿಗೆ ಬೇಜಾರಾಗಿಬಿಡುತ್ತೆ. ಸೊ ಅಲ್ಲಿಂದ ನೆಕ್ಸ್ಟು ನಾನು ಹಾಸ್ಪಿಟಲ್ಗೆ ಬಂದೆ. ನಾನು ಬಂದಿರೋದು ರಾಮನಗರ ಗೌರ್ಮೆಂಟ್ ಹಾಸ್ಪಿಟಲ್. ಸೊ ನೋಡ್ತಿರ್ಬೋದು ಎಷ್ಟು ಚೆನ್ನಾಗಿದೆ ಅಲ್ವಾ ಹಾಸ್ಪಿಟಲ್. ಒಳಗಡೆನೂ ಅಷ್ಟೇ ತುಂಬ ಚೆನ್ನಾಗಿದೆ ಫೆಸಿಲಿಟೀಸ್ ಎಲ್ಲ. ಲಿಶು ನಿಂಗೆ 4 ಇಂಜೆಕ್ಷನ್ನು 4 ಆಮೇಲೆ ಹೇಳ್ತಾನೆ. ನಾವು ವ್ಯಾಕ್ಸಿನ್ ಹಾಕ್ಸೋದಕ್ಕೆ ಅಂತ ಹೋದಾಗ ಕೆಲವೊಬ್ಬರು ಬಂದಿದ್ದರು. ಅವರು ವ್ಯಾಕ್ಸಿನ್ ಎಲ್ಲ ಮುಗಿಸ್ಕೊಳ್ಳಿ, ಅದಾದಮೇಲೆ ಪಾಪುಗೆ ಹಾಕ್ಸೋಣ ಅಂತ ಹೇಳಿ ನಾವಿಲ್ಲಿ ವೆಯ್ಟ್ ಮಾಡ್ತಾಯಿದ್ವಿ. ಪಾಪು ಅಂತೂ ನೋಡ್ತಾನೆ ಇದ್ದ ಅವ್ರನ್ನ. ವ್ಯಾಕ್ಸಿನ್ ಹಾಕ್ಸ್ಬೇಕಾದ್ರೆ ಅವ್ರು ಅಳೋದನ್ನೆಲ್ಲ ಅವ್ನು ಭಯ ಪಡ್ಕೊಳ್ತಾ ಇದ್ದ. ಇಂಜೆಕ್ಷನ್ ಹಾಕ್ಸೋದು ನೋಡ್ತಾ ನೆಕ್ಸ್ಟ್ ನಿನಗೆ ಅಯ್ಯೋ ನೆಕ್ಸ್ಟ್ ಹಂಗೆ ಆಗ್ತಾರಲ್ಲ ಅಂತ. ನೆಕ್ಸ್ಟು ಲಿಶು ಟರ್ನು. ಸೊ ಇಲ್ಲಿ ತಾಯಿ ಕಾರ್ಡೆಲ್ಲ ಎಂಟ್ರಿ ಮಾಡ್ಕೊಳ್ತಾ ಇದ್ರು. ಎಷ್ಟನೇ ಮಂತಲ್ಲಿ ಇಂಜೆಕ್ಷನ್ ಹಾಕ್ಸ್ತಾ ಇದ್ವಿ ಅಂದರೆ ವ್ಯಾಕ್ಸಿನ್ ಯಾವ ಮಂತಲ್ಲಿ ಹಾಕ್ಸ್ತಾ ಇದ್ದೀವಿ ಅಂತೆಲ್ಲ ಎಂಟ್ರಿ ಮಾಡ್ಕೊಳ್ತಾರೆ. ಆ್ಯಂಡ್ ಬೇಬಿ ವೆಯ್ಟ್ ಕೂಡ ಚೆಕ್ ಮಾಡ್ತಾರೆ. ಲಿಶು ವೆಯ್ಟ್ ಬಂದು 5 kg 700 ಗ್ರಾಮ್ ಏನೋ ಇದ್ದಾನೆ. ಸೊ ಅವನು ಇಷ್ಟೊತ್ತಿಗೆ 6 kg ಆದರೂ ಆಗಬೇಕಾಗಿತ್ತು. ಸೊ ಅವ್ನಿಗೆ ಸ್ವಲ್ಪ ಮಧ್ಯದಲ್ಲಿ ಹುಷಾರಿಲ್ಲದೆ ಹೋಗಿರೋ ಕಾರಣ ಸ್ವಲ್ಪ 5 kg 700 ಗ್ರಾಮ್ ಇದ್ದಾನೆ ಅಷ್ಟೇ. ಸೊ ನೆಕ್ಸ್ಟು ಅವನಿಗೆ ವ್ಯಾಕ್ಸಿನ್ ಹಾಕಿಸ್ಬೇಕು. ಬಟ್ಟೆ ನೋಡ್ತಾವನು ಅವನು. ಇಲ್ಲಿ ನರ್ಸ್ ಆಗಿರ್ಬೋದು, ಡಾಕ್ಟರ್ ಆಗಿರ್ಬೋದು ತುಂಬ ಚೆನ್ನಾಗಿ ಮಾತಾಡಿಸ್ತಾರೆ. ಸೊ ನನಗದು ತುಂಬ ಇಷ್ಟ. ಅವನಂತೂ ತುಂಬ ಒದ್ದಾಡ್ತಿದ್ದ. ಅವನ್ನ ಹ್ಯಾಂಡಲ್ ಮಾಡೋದು ಸ್ವಲ್ಪ ಕಷ್ಟ ಆಗ್ತಾಯಿತ್ತು ಮಹಿಗೆ. ನಾನೇ ಎತ್ಕೊಳ್ತೀನಿ, ವ್ಯಾಕ್ಸಿನ್ ಹಾಕ್ಸ್ತೀನಿ ಅಂತ ಹೇಳಿದೆ. ಬಟ್ ಅವ್ರಿಗೆ ಅವ್ನ ಮಗ ಅಳೋದು ಅಂದರೆ ಅವ್ರಿಗಾಗಲ್ಲ, ಅದನ್ನು ನೋಡೋದು ಅಂದರೆ ಆಗೋದಿಲ್ಲ. ಅವ್ನು ಇಟ್ಕೊಂಡಾಗ ಅಷ್ಟಾಗಿ ನಾನು ಅವನ ಕಣ್ಣನ್ನ ನೋಡೋದಕ್ಕಾಗಲ್ಲ. ನಾನೇನಾದರೂ ಅಪೋಸಿಟ್ ನಿಂತಿದ್ರೆ ಅವನನ್ನೇ ನೋಡ್ತಾ ಇರ್ತೀನಿ, ನನಗೂ ಅಳು ಬಂದುಬಿಡುತ್ತೆ ಅಂತ ಹೇಳಿ ಅವರೇ ವ್ಯಾಕ್ಸಿನ್ ಹಾಕಿಸ್ತಾರೆ ಯಾವಾಗ್ಲೂ. ಸೊ ನನಗೂ ಅಷ್ಟೇ ವೀಡಿಯೋ ಮಾಡ್ಬೇಕಾದ್ರೆ ಸ್ವಲ್ಪ ಏನಕ್ಕೆ ಮಾಡೋದು ವೀಡಿಯೋನ ಅಂತ ಅನ್ನಿಸ್ತಾ ಇರುತ್ತೆ. ಬಟ್ ಆದರೆ ವ್ಲಾಗರ್ ಆಗಿರೋದ್ರಿಂದ ನಾನು ಪ್ರತಿಯೊಂದನ್ನು ಕ್ಯಾಪ್ಚರ್ ಮಾಡಲೇಬೇಕಾಗತ್ತೆ. ಸೊ ಅವ್ನು ಅಳೋದನ್ನು ಮಾತ್ರ ಎಂಥ ತಾಯಿನೇ ಆಗಿರಲಿ ಸಹಿಸ್ಕೊಳ್ಳೋದಿಲ್ಲ. ಪ್ರತಿಯೊಬ್ಬ ತಂದೆ ತಾಯಿನೂ ಈ ಮೂಮೆಂಟ್ ಯಾರ ಕೈಲೂ ಸಹಿಸ್ಕೊಳ್ಳೋದಕ್ಕಾಗಲ್ಲ.
ತನ್ನ ಮಕ್ಕಳು ಕಣ್ಮುಂದೆ ಹೇಳೋದನ್ನು ಯಾರು ತಾನೇ ಸಹಿಸ್ಕೊಳ್ತಾರೆ ಹೇಳಿ. ಸೊ ಅದಾದಮೇಲೆ ಅವನಿಗೆ 3 ವ್ಯಾಕ್ಸಿನ್ ಹಾಕ್ಸ್ಕೊಂಡು ಅಲ್ಲಿಂದ ಮನೆಗೆ ಹೋಗ್ತೀವಿ. ಪಾಪು ತುಂಬಾ ಹೇಳ್ತಾ ಇದ್ದ. ಅವ್ನು ಅಳೋದನ್ನೆಲ್ಲ ನಾನು ಅಷ್ಟಾಗಿ ಶೇರ್ ಮಾಡೋದಿಲ್ಲ, ನನಗದು ಇಷ್ಟನೂ ಆಗೋದಿಲ್ಲ. ಸ್ವಲ್ಪ ಮಾತ್ರ ನಾನು ಹಾಕಿದ್ದೀನಿ. ಅವನ್ನ ಕಂಟ್ರೋಲ್ ಮಾಡೋದಕ್ಕಾಗ್ತಾ ಇರಲಿಲ್ಲ. ಈಗ ಬೇರೆ ಹತ್ತತ್ರ 4 ತಿಂಗಳಲ್ವ. ಸೊ ಅವನು ತುಂಬಾ ಏನಂತಾರೆ ಮೆಚ್ಯೂರ್ ಆಗಿರುತ್ತಲ್ವ ಈಗ ಮೈಂಡೆಲ್ಲ. ಸೊ ತುಂಬ ಅಳೋದಕ್ಕೆ ಸ್ಟಾರ್ಟ್ ಮಾಡ್ಕೊಂಡ. ನಾನು ಹಾಗೂ ಫೀಡ್ ಮಾಡೋಣ ಅಲ್ಲೇ ಅಂತ ಅಂದ್ಕೊಂಡೆ. ಬಟ್ ಅಷ್ಟರಲ್ಲಿ ಅವನು ಹೊತ್ತು ಸುಸ್ತಾಗಿ ಮಲ್ಕೊಂಡೇ ಬಿಟ್ಟ. ವ್ಯಾಕ್ಸಿನ್ ಹಾಕ್ಸಿದ್ಮೇಲೆ ಮಕ್ಕಳಿಗೆ ಜ್ವರ ಬಂದೇ ಬರುತ್ತೆ. ಹಾಗಾಗಿ ಒಂದು ಔಷಧಿನ ಬರ್ಕೊಡ್ತಾರೆ ಡಾಕ್ಟರು. ಸೊ ಅದನ್ನು ತಗೊಳ್ಳೋದಕ್ಕೆ ಅಂತ ಇಲ್ಲಿ ಕ್ಯೂ ಅಲ್ಲಿ ನಿಂತಿದ್ದೀನಿ. ಆ್ಯಂಡ್ ಅಲ್ಲಿ ವಿಚಾರಿಸಿದಾಗ ಅಲ್ಲಿ ಇರಲಿಲ್ಲ, ಸ್ಟಾಕ್ ಖಾಲಿ ಆಗಿದೆ ಅಂತ ಹೇಳಿದ್ರು. ಅದಾದಮೇಲೆ ಮಹಿ ಹೋಗಿ ಅಪೋಲೋದಲ್ಲಿ ತಂದುಕೊಟ್ರು. ಅಲ್ಲಿಂದ ಅಕ್ಕನ ಮನೆಗೆ ಬಂದೆ. ಅವನಿಗೆ ಫೀಡ್ ಮಾಡಿದ್ಮೇಲೆ ಟಾನಿಕ್ನ ಹಾಕೋಣ ಅಂತ ಅಂದ್ಕೊಂಡೆ. ಅಷ್ಟರಲ್ಲಿ ಅವ್ನು ಮಲ್ಕೊಂಡೇ ಬಿಟ್ಟ. ಸೊ ಅವ್ನು ಎದ್ಮೇಲೆ ಟಾನಿಕ್ ಹಾಕಬೇಕು. ನೀವು ನೋಡ್ತಿರ್ಬೋದು. ಆ ಪಾಪುಗೆ ಜ್ವರ ಬಂದಾಗ ಪ್ಯಾರಾಸಿಟಾಮಲ್ ಪೀಡಿಯಾಟ್ರಿಕ್ ಆರಲ್ ಸಸ್ಪೆನ್ಷನ್ ಈ ಒಂದು ಮೆಡಿಸನ್ನು ಮಕ್ಕಳಿಗೆ ಜ್ವರ ಬಂದಾಗ ಕೊಡೋದು. ಸೊ ಇಲ್ಲಿ ಅಲ್ಲೇ ಮೆನ್ಷನ್ ಎಲ್ಲ ಮಾಡಿದರು ಯಾವ ರೀತಿ ಪಾಪುಗೆ ಈ ಡೋಸ್ನ ಕೊಡೋದು ಅಂತ ಹೇಳಿ. ಆ್ಯಂಡ್ ಪಾಪು ವೆಯ್ಟ್ ಮೇಲೆ ಕೂಡ ಡೋಸ್ನ ಕೊಡ್ಬೋದು. ಸೊ ನಾನಿಲ್ಲಿ ಪಾಪುಗೆ 6 ಅವರ್ಸ್ಗೊಂದ್ಸಲ 5 ಡ್ರಾಪ್ಸ್ನ ಹಾಕಬೇಕಾಗಿತ್ತು. ಸೊ ಇಲ್ಲಿ 0 to 5 ತೊಗೊಂಡ್ರೆ ಸಾಕಾಗುತ್ತೆ. ಕೌಂಟ್ ಮಾಡ್ತಾ ಹಾಕ್ತೀನಿ ಅಂದರೂ ಅದು 5 ಡ್ರಾಪ್ಸ್ ಆಗುತ್ತೆ. ಹಾಗಾಗಿ ನಾನು 0 to 5 ತಗೊಳ್ತೀನಿ. ಸೊ ಪಾಪು ಎದ್ದ ಮೇಲೆ ಅವನಿಗೆ ಡ್ರಾಪ್ಸ್ನ ಹಾಕ್ತೆ. ಅದಾದಮೇಲೆ ಅವನು ಅಳುನೇ ಕಂಟ್ರೋಲ್ ಮಾಡೋದಕ್ಕಾಗ್ತಿಲ್ಲ. ಅಕ್ಕನೂ ಎತ್ಕೊಂಡು ಸುಧಾರಿಸಿದ್ಲು, ನಾನು ಎತ್ಕೊಂಡು ಓಡಾಡ್ತಿದ್ದೆ. ಅವನ್ನ ಕೆಳಗಡೆ ಮಲಗಿಸಿದ್ರೆ ಸಾಕು ಅಳ್ತಿದ್ದ. ಅಷ್ಟು ಪೇಯ್ನ್ ಬಂದ್ಬಿಟ್ಟಿತ್ತು ಈ ಸಲ ಅವನಿಗೆ. 3.5 month ವ್ಯಾಕ್ಸಿನ್ ಏನಿದೆ ಅದು ತುಂಬ ಪೇಯ್ನ್ ಇರುತ್ತೆ ಅಂದ್ಕೊಳ್ತೀನಿ ಮೇ ಬಿ. ಸೊ ಅವನ್ನ ಮಲಗಿಸಿದ್ರೆ ಅಳ್ತಾ ಇದ್ದ. ಆಮೇಲೆ ಎತ್ಕೊಂಡಂಗೆ ಇರಬೇಕು. ಅದಾದಮೇಲೆ ಅವ್ನ ತೊಡೆ ಏನಿದೆ, ಎಡಗಡೆ ಭಾಗ ಏನಿದೆ ಆ ತೊಡೆನ ಜಸ್ಟ್ ಸುಮ್ಮನೆ ಟಚ್ ಮಾಡಿದ್ರೆ ಸಾಕು ಅಳ್ತಿದ್ದ. ಅಷ್ಟು ನೋವು ಬಂದುಬಿಟ್ಟಿತ್ತು ಅವನಿಗೆ. ಸೊ ಇಲ್ಲಿ ನಾನು ಕೂಡ ಎತ್ಕೊಂಡು ವಾಕ್ ಮಾಡಿಸ್ತಾ ಇದ್ದೆ. ಆ್ಯಂಡ್ ಅಕ್ಕ ಅಲ್ಲಿ ಪಾಪನ ನಗ್ಸೋಣ ಅಂತ ಹೇಳಿ ಅವಳು ಸ್ವಲ್ಪ ಏನೇನೋ ಮಾತಾಡಿಸ್ತಾ ಇದ್ಲು. ಲೈಟ್ ಬೇಕಾ ನಿಮಗೆ? ತಗೊಳ್ಳಿ. ಏನದು? ಲೈಟ್ ಆಫ್ ಆಯಿತು. ನಿಶಾಂತ್ ಏನು ಮಾಡ್ತಿದ್ಯಾ? ಕಂದ ಪಿಟಾಣಿ ಇದು, ಪಿಟಾಣಿ ಕಂದ ಇದು, ನನ್ನ ಕಂದ ಇದು. ಏನು ಮಗ್ನೆ ಪುಟಾಣಿ? ಎಲ್ಲರೇ ಪುಟಾಣಿ. ಲಿಶಾಂತ್ ಯಾರು? ಲಿಶಾಂತು. ನಾನು ಜಾಸ್ತಿ ವೀಡಿಯೋಸ್ನೆಲ್ಲ ತಗೊಂಡಿಲ್ಲ. ಪಾಪುನ ಸುಧಾರಿಸೋದ್ರಲ್ಲೇ ನನಗೆ ಟೈಮ್ ಹೋಗ್ತಾ ಇತ್ತು. ಅವನು ಕೈ ಬಿಡ್ತಾ ಇರಲಿಲ್ಲ. ನಿಮಗೆ ಗೊತ್ತಿರುತ್ತೆ ಮಕ್ಕಳಿಗೆ ವ್ಯಾಕ್ಸಿನ್ ಹಾಕ್ಸೋದ್ಮೇಲೆ ಮಕ್ಕಳು ಯಾವ ರೀತಿ ಹಠ ಮಾಡ್ತಾರೆ ಅಂತ. ಸೊ ಹಾಗಾಗಿ ನಾನಂತೂ ಒಂದು ಪಕ್ಕದಲ್ಲೇ ಇರ್ತಿದ್ದೆ. ನನಗೆ ನಿದ್ದೆ ಕೂಡ ಇರ್ತಿರ್ಲಿಲ್ಲ. ಊಟ ತಿಂಡಿ ಎಲ್ಲ ಬಿಟ್ಟು ಅವನ್ನ ನೋಡ್ಕೊಳ್ತಾ ಇದ್ದೆ. ಸೊ ಅವ್ನು ಹತ್ತಿದ ತಕ್ಷಣ ಅವ್ನ ಪಕ್ಕದಲ್ಲಿ ಇದ್ಬಿಡ್ಬೇಕು. ಅವನಿಗೆ ಆವಾಗ ಸಮಾಧಾನ. ಯಾರಾದರೂ ಅಲ್ಲಿ ಕಾಣಿಸಿಲ್ಲ ಅಂದರೆ ಅವ್ನು ಇನ್ನೂ ಜಾಸ್ತಿ ಜೋರಾಗಿ ಅಳ್ತಾನೆ. ಸೊ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ ಅಂದರೆ, ನೀವು ಯಾರಾದರೂ ಮಕ್ಕಳಿಗೆ ವ್ಯಾಕ್ಸಿನ್ ಹಾಕ್ಸೋದನ್ನ ಮಿಸ್ ಮಾಡಿದರೆ ದಯವಿಟ್ಟು ಯಾರೂ ಮಿಸ್ ಮಾಡ್ಕೊಳ್ಬೇಡಿ. ಆದಷ್ಟು ನೀವು ನಿಮ್ಗೆ ಗೊತ್ತಿರೋ ಹಾಸ್ಪಿಟಲ್ಗೆ ಹೋಗಿ ವಿಚಾರಿಸಿ ವ್ಯಾಕ್ಸಿನ್ನ ಹಾಕ್ಸ್ಕೊಳ್ಳಿ. ನಾನಂತೂ ಯಾವ ವ್ಯಾಕ್ಸಿನ್ನು ಅವನಿಗೆ ಮಿಸ್ ಮಾಡಿಸಿಲ್ಲ. ಸೊ ಪ್ರತಿ ತಿಂಗಳೂ ಕರೆಕ್ಟಾಗಿ ವ್ಯಾಕ್ಸಿನ್ ಹಾಕ್ಸಿದ್ದೀನಿ. 3.5 month ವ್ಯಾಕ್ಸಿನ್ ಏನಿದೆ ಅದು ತುಂಬ ಪೇಯ್ನ್ ಇರುತ್ತೆ ಅಂತ ಅಂದ್ಕೊಳ್ತೀನಿ. ಸೊ ಅದಕ್ಕೆ ಅವನು ಅಷ್ಟೊಂದು ಹಠ ಮಾಡ್ದ ಈ ಸಲ. ಅವನಿಗೆ ಎಷ್ಟು ದಿನ ಜ್ವರ ಇತ್ತು ಅಂತ ಹೇಳಿದ್ರೆ, ಒಂದು 3 daysವರೆಗೂ ಅವನಿಗೆ ಫೀವರ್ ಇತ್ತು. 4 daysವರೆಗೂ ನೋವಿತ್ತು. ಅಂದರೆ 3 to 4 daysವರೆಗೂ ಅವನು ನಾರ್ಮಲ್ ಆಗೋದಕ್ಕೆ ತುಂಬಾ ಕಷ್ಟ ಆಯಿತು. ಅಷ್ಟು ಕಷ್ಟಪಟ್ಟಿದ್ದೀನಿ. ಅವನ್ನ ಹ್ಯಾಂಡಲ್ ಮಾಡೋದು ತುಂಬ ರಿಸ್ಕಿ ಅನಿಸ್ಬಿಟ್ಟಿತ್ತು ನನಗೆ. ಸೊ ಇವಾಗ 3.5 month ವ್ಯಾಕ್ಸಿನ್ ಹಾಕ್ಸಿದ್ದೀನಲ್ವ. ನೆಕ್ಸ್ಟು 4 months 5 months ಅದು ಯಾವುದು ವ್ಯಾಕ್ಸಿನ್ ಇಲ್ಲ. ನೆಕ್ಸ್ಟ್ ಇರೋದೇ 9 monthsಗೆ ವ್ಯಾಕ್ಸಿನ್ ಇದೆ. ಸೊ ನಾನು ಅಲ್ಲೇ ಡೇಟ್ ಎಲ್ಲ ಬರ್ಸ್ಕೊಂಡು ಬಂದುಬಿಟ್ಟೆ. ನಿಮಗೇನಾದರೂ ಡೇಟ್ ಕನ್ಫ್ಯೂಸ್ ಆದರೆ ಅಲ್ಲೇ ಡಾಕ್ಟರ್ ಇರ್ತಾರೆ ಅಥವಾ ನರ್ಸ್ ಇರ್ತಾರೆ. ಅವ್ರನ್ನ ಕೇಳಿದ್ರೆ ಅವರೇ ಕೌಂಟ್ ಮಾಡಿ ಯಾವ ಡೇಟಲ್ಲಿ ಬರಬೇಕು ಅಂತ ಹೇಳಿ ಅವರೇ ನಿಮಗೆ ತಾಯಿ ಕಾರ್ಡಲ್ಲಿ ಮೆನ್ಷನ್ ಮಾಡಿ ಕೊಡ್ತಾರೆ. ನನಗೆ ಅವ್ರು ಹೇಳಿದ್ದು 9 month ಕಂಪ್ಲೀಟ್ ಆಗಲಿ, ಅದಾದಮೇಲೆ ಬಾ ಅಂತ ಹೇಳಿದ್ದಾರೆ. ಸೊ ನಾನಿಲ್ಲಿ ಸೆಪ್ಟೆಂಬರ್ ಅಥವಾ ಅಕ್ಟೋಬರ್ ಮಂತಲ್ಲಿ ಹೋಗಿ ಅವನಿಗೆ ವ್ಯಾಕ್ಸಿನ್ ಹಾಕಿಸ್ಬೇಕು.
ನನಗಂತೂ ಖುಷಿ ಆಯಿತು. ಏನಕ್ಕೆ ಅಂತ ಹೇಳಿದ್ರೆ ಪ್ರತಿ ತಿಂಗಳೂ ಅವ್ನು ಅಳೋದನ್ನು ನೋಡೋದಕ್ಕಾಗ್ತಿರ್ಲಿಲ್ಲ. ಅಟ್ಲೀಸ್ಟ್ ಇಷ್ಟು ತಿಂಗಳಾದರೂ ಗ್ಯಾಪ್ ಇದೆ ಅಂತ ಹೇಳಿ ಸ್ವಲ್ಪ ಖುಷಿ ಆಯಿತು. ಅದಾದಮೇಲೆ 9 ಮಂತ್ ಬಂದಾಗ ಅವನ ರಿಯಾಕ್ಷನ್ ಹೆಂಗಿರುತ್ತೋ ಏನೋ ಅನ್ನೋದನ್ನು ಸ್ವಲ್ಪ ಮೈಂಡಲ್ಲಿದೆ. ಸೊ ಏನು ಹೇಳ್ತಾರೆ, ಫಸ್ಟ್ ಬೇಬಿ ಅಲ್ವಾ, ನನಗಂತೂ ಇದೆಲ್ಲ ಫಸ್ಟ್ ಎಕ್ಸ್ಪೀರಿಯೆನ್ಸ್ ಆಗಿರೋದ್ರಿಂದ ಸ್ವಲ್ಪ ನನಗಂತೂ ತುಂಬಾ ಸಂಕಟ ಆಗ್ತಾಯಿತ್ತು ಪಾಪುನ ನೋಡೋದು. ಅವನ್ನ ಆ ರೀತಿ ನೋಡೋದು ಸ್ವಲ್ಪ ಯಾರಿಗೆ ಆಗಲಿ ಸ್ವಲ್ಪ ಕಷ್ಟ ಆಗುತ್ತೆ. ನೀವು ಇದನ್ನೆಲ್ಲ ಫೇಸ್ ಮಾಡಿರ್ತೀರ ಅಂದ್ಕೊಂಡಿರ್ತೀನಿ. ಸೊ ಇಲ್ಲಿ ನೀವು ನೋಡ್ತಿರ್ಬೋದು, ನೈಟು ಅವನು ಮಿಡ್ನೈಟ್ ಆದರೂ ಅವನು ನಿದ್ದೆನೇ ಮಾಡ್ತಿಲ್ಲ, ಅಳ್ತಾನೆ ಇದ್ದ ಆ ನೋವಿಗೆ. ಅದು ಅಲ್ಲದೆ ಮಳೆ ಬೇರೆ ಬರ್ತಾಯಿತ್ತು. ಸೊ ಅವ್ನು ನಿದ್ದೆ ಮಾಡ್ತಿರ್ಲಿಲ್ಲ. ನಾನು ಅವನಿಗೆ ಫೀಡ್ ಮಾಡಿದ್ಮೇಲೆ ಆದರೂ ಮಲ್ಕೊಳ್ತಾನೆ ಅಂತ ಅಂದ್ಕೊಂಡೆ. ಬಟ್ ಅವನು ಬಿಲ್ಕುಲ್ ಮಲ್ಕೊಳ್ಳೋದೇ ಇಲ್ಲ ಅಂತ ಹೇಳಿ ಅವನು ಹಠ ಮಾಡಿಕೊಂಡು ಅಳ್ತಾನೆ ಇದ್ದ. ಹಾಗಾಗಿ ಮಹಿನೂ ನಿದ್ದೆಯಿಂದ ಎದ್ದು ಅವರು ಪಾಪುನ ಆಟ ಆಡಿಸ್ಕೊಂಡು ಅವನ್ನ ಕೊನೆಗೂ ನಿದ್ದೆ ಮಾಡಿಸ್ತಾರೆ. ಆ್ಯಂಡ್ ಅಕ್ಕನೂ ಕೂಡ ಅವನೇನಾದರೂ ಮಧ್ಯದಲ್ಲಿ ಎದ್ದರೆ ಆವಾಗಲೂ ಕೂಡ ಅವಳು ಬಂದು ಅವನ್ನ ಸಮಾಧಾನ ಮಾಡ್ತಾಯಿದ್ಲು. ನಾನು ಅಷ್ಟೇ. ಸೊ 3 ಜನನೂ ಅವನ್ನ ಎತ್ಕೊಳ್ಳೋದು ಮಲಗಿಸೋದು. ನಾನಂತೂ ಫೀಡ್ ಮಾಡಿನೇ ಅರ್ಧ ಸುಸ್ತಾಗ್ಬಿಟ್ಟಿದ್ದೆ. ಪಾಪುಗೆ ಹುಷಾರಿಲ್ಲದೆ ಹೋದಾಗ ತಾಯಿಗೂ ಕೂಡ ಅಷ್ಟಾಗಿ ಆರೋಗ್ಯ ಸರಿ ಇರೋದಿಲ್ಲ. ಏನಕ್ಕೆ ಅಂತ ಹೇಳಿದ್ರೆ ನಾವು ಕೂಡ ನಿದ್ದೆಗೆಟ್ಟಿರ್ತೀವಿ, ನಮಗೂ ಸ್ವಲ್ಪ ರೆಸ್ಟು ಅನ್ನೋದು ಬೇಕಾಗುತ್ತೆ. ಸೊ ವಿಡಿಯೋ ಏನೋ ಮಾಡ್ಕೊಂಡ್ಬಿಟ್ಟೆ, ಬಟ್ ಅದನ್ನು ಎಡಿಟ್ ಮಾಡೋದಕ್ಕೆ ನಾನು ಎಷ್ಟು ದಿನ ತೊಗೊಂಡಿದ್ದೀನಿ ಅಂದರೆ ನೀವು ನಂಬಲ್ಲ. ಇವತ್ತು ಸಂಡೇ ನಾನು ಪಾಪುನ ಮಲಗಿಸ್ಬಿಟ್ಟು, ಅಂದರೆ ಮಹಿ ಪಾಪುನ ನೋಡ್ಕೊಳ್ತಾ ಇದ್ದಾರೆ ಪಾಪು ಜೊತೆ, ನಾನು ಪಕ್ಕದ ರೂಮ್ ಬಂದು ವಿಡಿಯೋ ಎಡಿಟ್ ಮಾಡಿಕೊಂಡು ವಾಯ್ಸ್ ಓವರ್ ಕೊಡ್ತಾಯಿದ್ದೀನಿ. ಸೊ ಎಷ್ಟು ಕಷ್ಟ ಗೊತ್ತಾ ನಿಜ ಹೇಳಬೇಕು ಅಂದರೆ. ಸೊ ಅವ್ನಿಗೆ ಹುಷಾರಿಲ್ಲದೆ ಹೋದಾಗ ನನಗೂ ಒಂಥರ ಸುಸ್ತಾಗ್ತಾ ಇರುತ್ತೆ. ನಾನು ಎದ್ದಂಗೆ ಇರಬೇಕು, ಅವನ್ನ ನೋಡ್ಕೊಳ್ತಾನೆ ಇರಬೇಕು. ಇತ್ತೀಚೆಗಂತೂ ಬ್ಯಾಕ್ ಪೇಯ್ನ್ ಬಂದ್ಬಿಡುತ್ತೆ ನನಗೆ. ಅಂದರೆ ಅವನಿಗೆ ಹುಷಾರಿಲ್ಲದೆ ಹೋಗಿರೋ ಟೈಮಲ್ಲಿ ನನಗೆ ಬ್ಯಾಕ್ ಪೇಯ್ನ್ ಸ್ಟಾರ್ಟ್ ಆಗುತ್ತೆ. ಯಾಕಂದರೆ ಅವನ್ನ ಎತ್ಕೊಂಡಂಗೆ ಇರಬೇಕು, ಮಲಗಿಸಿದ್ರೆ ಸಾಕು ಹತ್ತು ಬಿಡ್ತಾನೆ. ಸೊ ಈ ರೀತಿ ಆಗಿದೆ ನನ್ನ ಸಿಚುವೇಶನ್ನು. ಫೈನಲಿ ಅವ್ನು ಮಲ್ಕೊಂಡ. ಸೊ ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್, ಶೇರ್, ಕಮೆಂಟ್ ಹಾಗೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಲವ್ ಯು ಆಲ್, ಬಾಯ್.